ಚೆನ್ನಾಗಿದ್ಯಾ? ಹಾಯ್ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬೆಳಗ್ಗೆ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ನಾನು ರಾಗಿ ಅಂಬಲಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ರಾಗಿ ಅಂಬಲಿ ಮತ್ತು ಮಜ್ಜಿಗೆ ಇವೆರಡು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಕುಡಿಬೇಕು. ಹೆಲ್ತಿಗೂ ತುಂಬ ಒಳ್ಳೆಯದು, ಹಾಗೆ ಬಾಡಿನ ತಂಪಾಗಿಟ್ಟಿರುತ್ತೆ. ಇದು ಮುಂಚೆ ಎಲ್ಲ ಮಾಡ್ತಾಯಿದ್ದೆ ನಾನು. ಲಾಸ್ಟ್ ಸಮ್ಮರಲ್ಲಿ ರಾಗಿ ಅಂಬಲಿ ಕಂಪಲ್ಸರಿಯಾಗಿ ಬೆಳಗ್ಗೆ ಮಾಡ್ಕೊಂಡು ಕುಡಿತಾ ಇದ್ವಿ. ಅದಾದಮೇಲೆ ಸ್ಕಿಪ್ ಆಗಿದ್ದು ಮಾಡೋದೇ ಬಿಟ್ಬಿಟ್ಟೆ ನಾನು. ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ರಾಗಿ ಅಂಬಲಿ ಮಾಡೋದನ್ನ. ರಾಗಿ ಅಂಬಲಿ ಮಾಡೋದು ಬಿಟ್ಟಿವಿ ಅಂತಂದರೆ ರಾಗಿ ಮುದ್ದೆ ಮಾಡೋದೇನು ಬಿಟ್ಟಿರಲಿಲ್ಲ. ರಾಗಿ ಮುದ್ದೆ ಡೈಲಿ ರಾಗಿ ಮುದ್ದೆ ಅಂತ ಮಾಡ್ತಾನೆ ಇರ್ತಿದ್ದೆ. ಹಾಗೆ ಗೊಂಬೆ ಕೂಡ ಎದ್ದಿದ್ಲು. ಎಸ್ಟರ್ಡೇ ನಾನು ಅವಳಿಗೆ ಸ್ನ್ಯಾಕ್ಸಿಗೆ ಅಂತೇಳಿ ಬ್ರೆಡ್ ರೋಸ್ಟ್ ಮಾಡಿದ್ದೆ ತುಪ್ಪ ಹಾಕಿ. ಅದು ಬೇಕು ಮಮ್ಮಿ ಅಂತ ಕೇಳ್ತಾ ಇದ್ಲು ಬೆಳಗ್ಗೆನೇ. ಅದಕ್ಕೆ ಅವಳಿಗೆ ಒಂದು ಬ್ರೆಡ್ ರೋಸ್ಟ್ ಮಾಡಿಬಿಟ್ಟು ರಾಗಿ ಅಂಬಲಿನ ಕುಡಿಸ್ತಾ ಇದ್ದೀನಿ. ನನ್ನ ಮಗಳು ಇಷ್ಟಪಟ್ಟು ಕುಡಿತಾಳೆ ರಾಗಿ ಅಂಬಲಿನ. ಅದಕ್ಕೋಸ್ಕರ ನನಗೂ, ನನ್ನ ಮಗಳಿಗೂ, ಹಸ್ಬೆಂಡಿಗೂ 3 ಜನಕ್ಕೂ ಬೆಳಗ್ಗೆ ಕಾಫಿ ಟೀ ಬದಲು ಈ ಥರ ರಾಗಿ ಅಂಬಲಿ ಮಾಡ್ಕೊಂಡು ಕುಡಿಯೋದ್ರಿಂದ ಹೆಲ್ತಿಗೂ ಒಳ್ಳೆಯದು, ಹಾಗೆ ನಮಗೂ ಕೂಡ ಬೇಗನೆ ಕೆಲಸ ಆಗುತ್ತೆ. ನಂತರ ಇಲ್ಲಿ ಇವಳಿಗೆ ರಿವಿಷನ್ ಮಾಡಿಸ್ತಾ ಇದ್ದೀನಿ. ಬೆಳಗ್ಗೆ 1 ಟೈಮ್ ರಿವಿಷನ್ ಮಾಡಿಸ್ತೀನಿ. ಆಲ್ರೆಡಿ 9 ಆಗಿತ್ತು. ಇನ್ನು ಅರ್ಧ ಗಂಟೆಯಲ್ಲಿ ನನ್ನ ಮಗಳು ರೆಡಿ ಮಾಡಿ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸ್ಬೇಕು. ಫಸ್ಟ್ ಇನ್ನೊಂದು ಸಲ ರಿವಿಷನ್ ಮಾಡಿಸ್ಬಿಟ್ರೆ ಎಕ್ಸಾಮ್ ಟೈಮ್ ಅಲ್ವಾ, ಈ ಥರ ರಿವಿಷನ್ ಮಾಡಿಸ್ಕೊತಾ ಇದ್ವಿ ಲಾಸ್ಟ್ ಟೈಮಲ್ಲಿ ಅಂತಂದರೆ ನೆನಪಿಗೆ ಉಳಿಯುತ್ತೆ ಅಂತೇಳ್ಬಿಟ್ಟು ನಾನು ರಿವಿಷನ್ ಮಾಡಿಸ್ತಾ ಇದ್ದೀನಿ. ಹಾಗೆ ಎಲ್ಲದನ್ನೂ ಕೇಳಿಬಿಟ್ಟು ಯಾವ್ದು ಬರುತ್ತೆ ಯಾವ್ದು ಬರಲ್ಲ ಅಂತೇಳ್ಬಿಟ್ಟು ಕೇಳಿಕೊಂಡು ಅವಳಿಗೆ ರಿವಿಷನ್ ಮಾಡಿಸ್ತೀನಿ. 13, 14, 15, 16. ಇವಾಗ ನೋಡ್ರಿ ಎಲ್ಲಿ ನೋಡ್ರಿ ಕಾಂಪಿಟೇಷನ್. ಇನ್ನು ಮಕ್ಕಳು ಓದುವಾಗಂತೂ ಇನ್ನೂ ಜಾಸ್ತಿನೇ ಇರುತ್ತೆ ಅದೊಂದು ಕಾಂಪಿಟೇಷನ್ ಅನ್ನೋದು. ಮಕ್ಕಳಿಗೆ ನಾವು ಚೆನ್ನಾಗಿ ಓದಿಸ್ಕೊಟ್ವಿ ಅಂತಂದರೆ ಸ್ಕೂಲಲ್ಲಿ ಕೂಡ ಅದನ್ನೇ ಹೇಳ್ತಾರೆ. ಇವಾಗ ಸ್ಕೂಲಲ್ಲಿ ಹೇಳ್ತಾರೆ ಬಿಡು, ಮನೇಲಿ ಏನು ಓದಿಸೋದು ಅಂತ ಅಂದ್ಕೊಂಡ್ಬಿಟ್ರೆ ಮಕ್ಕಳು ಏನೂ ಕಲಿಯಲ್ಲ. ಅದಕ್ಕೋಸ್ಕರ ನಮಗೆ ಎಷ್ಟು ಬರುತ್ತೋ ನೋಡಿಕೊಂಡು ಹೇಳಿಕೊಟ್ರೆ ಮಕ್ಕಳು ಕೂಡ ಚೆನ್ನಾಗಿ ಕಲಿತಾರೆ. ಬೆಳಗ್ಗೆ ಮಾಲ್ಟ್ ಕುಡ್ಕೊಂಡು ಊರಿಗೆ ಹೋಗಿದ್ದರು ಹಸ್ಬೆಂಡು. ಊರಿಂದ ಬಂದರು 9:30 ಬಂದರು. ಸ್ವಲ್ಪ ರೈಸು ಮತ್ತು ಟೊಮೆಟೊ ಗೊಜ್ಜು ಮಾಡಿದ್ದೆ ಊಟ ಮಾಡ್ತಾಯಿದ್ದಾರೆ. ನಾನು ಈ ಗೊಂಬೆಗೆ ರೆಡಿ ಮಾಡಿಬಿಟ್ಟು ಕಳಿಸ್ತಾ ಇದ್ದೀನಿ. ಕೆಟ್ಟಿಟ್ಟಿಲ್ವಾ? ತಡಿ ಬಂತೀನಂತ ಬಂದು ಸ್ಕೂಲಿಂದ ಬಂದು ಇಲ್ಲಿ ಕೈ ಕಡೆ ನೋಡಿ ಬೀಳ್ಸ್ಕೊಂಡೆ ಬಾ. ಇದರಲ್ಲಿ ಬೈಕಲ್ಲಿ ಕೂರುವಾಗ ಬಾಯ್. ಬಾಯ್. ಹಸ್ಬೆಂಡ್ ಕೂಡ ಹೊರಗೆ ಹೋದರು. ಹಾಗೆ ಗೊಂಬೆನೂ ಕೂಡ ಸ್ಕೂಲಿಗೆ ಹೋದ್ಲು. ಒಂದು ಸ್ವಲ್ಪ ಹೊತ್ತು ಕಾಮಾಗಿ ರಿಲ್ಯಾಕ್ಸ್ ಮಾಡೋಣ ಅಂತೇಳಿ ಕೂತಿದ್ದೀನಿ. ಕೆಲಸಗಳು ಹಂಗೆ ಪೆಂಡಿಂಗ್ ಇದೆ, ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತೇಳಿ ನೀರು ಕುಡ್ಕೊತ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀನಿ. ಹಾಗೆ ಕೂತ್ಕೊಂಡ್ರೂ ಕೂಡ ಏನಾದರೂ ಯೋಚನೆಗಳು ಬರ್ತಾ ಇರುತ್ತೆ. ಸುಮ್ಮನೆ ಕೂರೋಕ್ಕೂ ಆಗೋಲ್ಲ, ಸುಮ್ಮನೆ ಇರೋಕ್ಕೂ ಆಗ್ತಾಯಿಲ್ಲ. ಅಷ್ಟು ಯೋಚನೆಗಳು ಏನೇನೋ ತಲೆಯಲ್ಲಿ ತುಂಬಿಕೊಳ್ಳುತ್ತೆ. ಅದಕ್ಕೋಸ್ಕರ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಬಟ್ಟೆಗಳನ್ನ ತೊಳೆದು ಹಾಗೇ ಇಟ್ಟಿದ್ದೆ. ಅದೆಲ್ಲ ಫೋಲ್ಡ್ ಮಾಡಿ ಎಲ್ಲೆಲ್ಲಿ ಬಟ್ಟೆ ಇಡಬೇಕು ಅದೆಲ್ಲ ಇಟ್ಬಿಟ್ಟು ಬೇಗ ಸ್ನಾನ ಮಾಡ್ಕೊಂಡು ಗೊಂಬೆನ ಕರ್ಕೊಂಬರ್ಬೇಕು. ಇವಾಗ ಎಕ್ಸಾಮ್ ಟೈಮ್ ಅಲ್ವಾ, 12 ಗಂಟೆ ಅಷ್ಟೊತ್ತಿಗೆ ಬರ್ತಾರೆ. ಅದಕ್ಕೋಸ್ಕರ ನಾನೇ ಹೋಗಿ ಕರ್ಕೊಂಬರ್ಬೇಕು ಅಂತೇಳಿದ್ರು. ಅವ್ರು ಇರಲಿಲ್ಲ. ಅದಕ್ಕೋಸ್ಕರ ನಾನು ಬೇಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಕರ್ಕೊಂಬರೋಣ ಅಂತೇಳಿ ರೆಡಿ ಆಗ್ತಾಯಿದ್ದೀನಿ. ಆ್ಯಕ್ಚುಲಿ ಈ ವರ್ಷ ನಾನು ಬಸ್ಸಿಗೆ ಹಾಕಿದ್ದೆ ಗೊಂಬೆನ, ಬಟ್ ಒಂದು 2 ಟೈಮ್ಸ್ ಕಳಿಸಿದ್ದೆ. ಬಸ್ಸಲ್ಲಂದರೆ ತುಂಬ ಅಳೋಳು. ಚಿಕ್ಕವಳಲ್ಲ ಅಂತೇಳ್ಬಿಟ್ಟು ನಾವು ಬಸ್ಸಿಗೆ ಈ ವರ್ಷ ಬೇಡ, ನೆಕ್ಸ್ಟಿಂದ ಬಸ್ಸಿಗೆ ಹಾಕ್ಬಿಡೋಣ ಅಂತೇಳ್ಬಿಟ್ಟು ನಾನು ಹಸ್ಬೆಂಡ್ ಡಿಸ್ಕಸ್ ಮಾಡಿಬಿಟ್ಟು ಬಸ್ಸಿಂದ ಕ್ಯಾನ್ಸಲ್ ಮಾಡಿಸ್ಕೊಂಡ್ವಿ. ನಂತರ ಇವಳು ಸ್ಕೂಲಲ್ಲಿ ಮಕ್ಕಳೆಲ್ಲ ಹೋಗೋದು ನೋಡಿ ನಾನು ಸ್ಕೂಲ್ ಬಸ್ಸಿಗೆ ಹೋಗ್ತೀನಿ ಅಂತೇಳಿ ಇನ್ನೂ ಆರ್ಡರ್ ಮಾಡೋಕ್ಕೆ ಶುರು ಮಾಡಿದ್ಲು. ನೆಕ್ಸ್ಟ್ LKGಯಿಂದ ಹೋಗಂತೆ ಅಂತೇಳ್ಬಿಟ್ಟು ಏನೇನೋ ಅವಳಿಗೆ ಸಮಜಾಯಿಸ್ಕೊಂಡು ಬಿಟ್ಬಿಟ್ವಿ. ಬಟ್ ನಿಜವಾಗ್ಲೂ ಕಷ್ಟ. ಸ್ಕೂಲಿಂದ ನಾವೇ ಕರ್ಕೊಂಬರ್ಬೇಕು, ಕಳಿಸ್ಬೇಕು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಇರೋಬರೆಲ್ಲ ಕೆಲಸ ಬಿಟ್ಬಿಟ್ಟು ನಾವು ಏನು ಮಾಡ್ತಿರ್ತಾವೆಲ್ಲ ಅರ್ಧಂಬರ್ಧದಲ್ಲಿ ಬಿಟ್ಬಿಟ್ಟು ಹೋಗಬೇಕು. ಬಸ್ಸಿಗೆಲ್ಲ ವ್ಯಾನಿಗೆ ಹಾಕಿದ್ವಿ ಅಂತಂದರೆ ಮನೆ ಹತ್ರನೇ ಬರ್ತಾರೆ, ಕರ್ಕೊಂಬರ್ಬೋದು.
ಚೆನ್ನಾಗಿ ಬರ್ದ ಬಂಗಾರಿ? ಸೂಪರಾ? ಏನು ಬರ್ದೆ ಇವತ್ತು ಮ್ಯಾಥ್ಸ್? ಪೇಪರ್ ಅರ್ಧ ಇಲ್ವಾ? ಗುಡ್ ಗರ್ಲ್ ಆಗಿದೆಯಾ. ನಿನ್ಯಾಕೆ ಅರ್ಧ ಹಾಕಿದ್ದೆ? ನಿನ್ಯಾಕೆ ಅರ್ಧ ಹಾಕಿದ್ದೆ? ಯಾಕೋ ಯಾಕೋ ಅರ್ಧ ಹಾಕಿದ್ದ? ಬಾರಿ ನೀನು. ಶಾಪಲ್ಲಿ ಏನಾದ್ರು ಶಾಪಲ್ಲಿ ಏನಾದ್ರು ಕೊಡಿಸ್ಬೇಕಾ? ಏನು ಕೊಡಿಸ್ಬೇಕು? ಅಂಗಡಿ ಹೋದಾಗ ಹೇಳ್ತೀಯ? ಏನಿರ್ತದ್ರಿಗೆ? ಮುಳ್ಳು. ಅದಾದ್ರು ಮುಳ್ಳು ಇರುತ್ತಾ? ಶೂ ಹಾಕ್ಕೊಳ್ಳಮ್ಮ. ಹಾಕೋಬೇಕು. ಗುಡ್ ಗರ್ಲ ಬ್ಯಾಡ್ ಗರ್ಲ? ನೀವು ಬ್ಯಾಡ್ ಗರ್ಲು. ಹ್ಞೂ 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 ಈ ಶೂ ಯಾಕೆ ಅಲ್ಲಿಟ್ಟಿದೆಯಾ? ಹೇಳು. ಶೂ ಯಾಕೆ ಅಲ್ಲಿಟ್ಟಿದೆಯಾ? ಮುಳ್ಳೈತಾ? ಬಾ ಮತ್ತೆ ಬೇಡ. ಸ್ಕೂಲಿಂದ ಕರ್ಕೊಂಬಂದ್ಬಿಟ್ಟು ಫ್ರೆಶ್ ಅಪ್ ಎಲ್ಲ ಮಾಡಿ ಒಂದು ಸ್ವಲ್ಪ ರಿವಿಷನ್ ಮಾಡಿದೆ. ನಾಳೆ ಯಾವ ಪೇಪರ್ ನೋಡ್ಕೊಂಡ್ಬಿಟ್ಟು ರಿವಿಷನ್ ಮಾಡಿಸ್ದೆ. ನಾನು ಕೂಡ ಅಡುಗೆ ಮಾಡೋಣ ಅಂತೇಳಿ ಕಿಚನಿಗೆ ಬಂದೆ. ಕಲ್ಲಂಗಡಿ ಹಣ್ಣು ಇತ್ತು, ಅದರಿಂದ ಜ್ಯೂಸ್ ಮಾಡಿ ಕುಡಿಸ್ತಾ ಇದ್ದೀನಿ. ಕಲ್ಲಂಗಡಿ ಹಣ್ಣನ್ನ ಪೀಸ್ ಮಾಡಿ ಕೊಟ್ಟೆ ಅಂತಂದ್ರೆ ಅದನ್ನ ಸ್ಕ್ವೀಸ್ ಮಾಡಿ ಮನೆ ತುಂಬ ರಾಮಾಯಣ ಮಾಡ್ತಾಳೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಈ ಥರ ಜ್ಯೂಸ್ ಮಾಡಿ ಕುಡಿಸ್ತಾ ಇದ್ದೀನಿ. ಟಿ ವಿ ಹಾಕಿ ಕೂಡಿಸಿಲ್ಲ ಅಂತಂದರೆ ಆಚೆ ಕಡೆ ಹೋಗೋದು, ಕೆಳಗೆ ಹೋಗೋದು, ಮೇಲೆ ಹೋಗೋದು ಮಾಡ್ತಾಳೆ. ಅದಕ್ಕೋಸ್ಕರ ಬಿಸಿಲು ಟೈಮೆಲ್ಲ ಏನಕ್ಕೆ ಹೊರಗೆ ಕಳಿಸೋದು ಅಂತೇಳಿ ಇವಾಗ ಟೈಮ್ ಕೂಡ ಸರಿ ಇಲ್ಲ. ಅದಕ್ಕೋಸ್ಕರ ಟಿ ವಿ ಹಾಕಿ ಕೂರಿಸಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡಿಬಿಟ್ಟು ಊಟ ಮಾಡಿ ಮಲಗ್ತಾರೆ. ಅದಕ್ಕೋಸ್ಕರ ನಾನಿವಾಗ ಮಧ್ಯಾಹ್ನ ಊಟಕ್ಕೆ ಅಂತೇಳ್ಬಿಟ್ಟು ಮಳೆ ಹುಳಿಕಾಳು ಸಾಂಬಾರು ಹಾಗೆ ರೈಸ್ ಮಾಡಿಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಹಸ್ಬೆಂಡು ಸಂಜೆ ಆಗುತ್ತೆ ಬರೋದು, ಮಧ್ಯಾಹ್ನ ಬರೋಲ್ಲ ಅಂತಂದ್ರೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಸಾಂಬಾರು ರೈಸ್ ಎಲ್ಲ ಮಾಡಿಬಿಟ್ಟು ಊಟ ಮಾಡಿ ಮಲಗಿಸ್ಬೇಕು ನನ್ನ ಮಗಳನ್ನ. ಇಲ್ಲಿ ಮಳೆ ಹುಳಿಕಾಳು ಸಾಂಬಾರಿಗೆ ನಾನು ಒಂದು ಸ್ವಲ್ಪ ಮಸಾಲೆ ಎಲ್ಲ ರುಬ್ಕೊಂಡು ಮುಂಚೆನೇ ಹುಳಿಕಾಳನ್ನ ಬೇಯಿಸಿಟ್ಕೊಂಡಿದ್ದೀನಿ. ಬೇಯಿಸ್ಕೊಂಬಿಟ್ಟು ಮಸಾಲೆ ಎಲ್ಲ ರುಬ್ಕೊಂಡು ಒಂದು ಸ್ವಲ್ಪ ಒಗ್ಗರಣೆ ಹಾಕಿಬಿಟ್ಟು ರುಬ್ಕೊಂಡಿರೋ ಮಸಾಲೆ ಎಲ್ಲ ಹಾಕಿ ಹಾಗೆ ಹುಳಿಕಾಳನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸಿದ್ರೆ ಮುಗೀತು. ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಕೂಡ. ಮುದ್ದೆಗೆ, ರೈಸಿಗೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಬೆಳೆದವ್ರನ್ನ ಬೆಳೆಸೋದಲ್ಲ, ಬೆಳೆಯೋರನ್ನ ಬೆಳೆಸಬೇಕು. ಇಲ್ಲಿಗೆ ಈ ನನ್ನ ಪುಟಾಣಿ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ಮತ್ತೆ ಹೊಸ ವ್ಲಾಗಲ್ಲಿ. ಅಲ್ಲಿ ತನಕ ನನ್ನ ವ್ಲಾಗ್ಸ್ ನೋಡ್ತಾಯಿರಿ, ನನಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ನನ್ನ ವ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡುತ್ತೆ ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನನ್ನ ವ್ಲಾಗ್ ಹೇಗಿದೆ ಅಂತೇಳಿ ಕಮೆಂಟ್ ಮೂಲಕ ಹೇಳೋದನ್ನ ಮರಿಬೇಡಿ. ಸಿಗೋಣ ಮತ್ತೆ ಹೊಸ ವ್ಲಾಗಲ್ಲಿ. ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್, ಬೈ ಬಾಯ್. ಕೈ ಹುಷಾರು.